ಈ ವಿಡಿಯೋಲಿ ನಾನು ಎಕ್ಸ್ಟರ್ದು ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು ಕಂಟ್ರೋಲ್. ಸೊ ಇಲ್ಲಿ ಎಲ್ಲ ಕಂಟ್ರೋಲ್ಸು ಕೊಟ್ಟಿರ್ತಾರೆ. ಬೆಟರ್ ವಿಸಿಬಿಲಿಟಿಗಾಗಿ ನಾನು ಕಾರ್ ಲೈಟ್ ಆನ್ ಮಾಡ್ತೀನಿ. ಸೊ ಎಲ್ಲ ಬ್ಯಾಕ್ ಲಿಕ್ಟಾಗಿ ಬರುತ್ತೆ ನಿಮಗೆ. ಸೊ ಇವಾಗ ಗೊತ್ತಾಗ್ತಿದೆ. ಜಸ್ಟ್ ಪಾರ್ಕಿಂಗ್ ಲೈಟ್ ಆನ್ ಮಾಡಿದ್ದು ನಾನು ಅಷ್ಟೇ. ಸೊ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದೊಂದನ್ನು. ಸೊ ಇಲ್ಲಿ ಎ ಸಿ ಅಂತ ಬಂದಿದೆ. ಸೊ ನೀವು ಎ ಸಿನ ಆನ್ ಮಾಡೋಕ್ಕೆ 3 ಥರ ಇದೆ. ಒಂದು, ಇದನ್ನು ತಿರುಗಿಸಿದ್ರೆ ಎ ಸಿ ಆನ್ ಆಗುತ್ತೆ. ಸೊ ನಾನು ಆಫ್ ಮಾಡ್ತೀನಿ. ಸೆಕೆಂಡ್ ವೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎ ಸಿ ಬಟನ್ ಒತ್ತಿದ್ರು ನೀವು ಯಾವ ಸೆಟ್ಟಿಂಗಲ್ಲಿ ಅವಾಗ ಬಿಟ್ಟಿದ್ದೀರಾ, ಅಂದರೆ ಇವಾಗ ನಾನು 1ಅಲ್ಲಿ ಬಿಟ್ಟಿದ್ದೆ, ಅದು 1ಅಲ್ಲಿ ಆನ್ ಆಯಿತು. ಅದೇ ನೋಡಿ, ಇವಾಗ ನಾನು 4ಅಲ್ಲಿ ಇಡ್ತೀನಿ, ಆಫ್ ಮಾಡ್ತೀನಿ. ನೋಡಿ, ಅದು 4ಗೆ ಬರುತ್ತೆ. ಸೊ ನೀವು ಯಾವ ಸೆಟ್ಟಿಂಗಲ್ಲಿ ಇಟ್ಟಿರ್ತಾರೋ ಅದೇ ಸೆಟ್ಟಿಂಗಿಗೆ ಬರುತ್ತೆ. ಸೊ ನಾನು 1ಗೆ ಹಾಕ್ತೀನಿ, ಇವಾಗ ಆಫ್ ಮಾಡ್ತೀನಿ. ಇನ್ನೊಂದು ಆಟೋಮೆಟಿಕ್ ಅಂತ, ಅಂದರೆ ಕಾರೇನೇ ಹೆಂಗೆ ಟೆಂಪ್ರೇಚರ್, ಹೊರಗಡೆ ಟೆಂಪ್ರೇಚರ್ಗೆ ಅಡ್ಜಸ್ಟ್ ಮಾಡ್ಕೊಂಡು, ಅಂದರೆ ಟೆಂಪ್ರೇಚರ್ನ ಸೆಟ್ ಮಾಡ್ಕೊಳ್ಳುತ್ತೆ. ಸೊ ಹೊರಗಡೆ ಫುಲ್ ಸೆಕೆ ಇದೆ. ಸೊ ಇವಾಗ ನೋಡೋಣ. ಮೈಕ್ರೋಫೋನ್ ಪಿಕಪ್ ಆಗ್ತಿರ್ಬೇಕು ಅಂದ್ಕೊಂಡಿದ್ದೀನಿ ಸೌಂಡು. ಆದರೆ ಇವಾಗ ನಿಮಗೆ ಸ್ವಲ್ಪ ಏನೋ ಚಳಿ ಆಯಿತು ಅಂದರೆ ಇದನ್ನು 17ಗೆ ತಿರುಗಿಸ್ಕೋಬೋದು. ಆವಾಗ ಅದನ್ನೇ ರೆಡ್ಯೂಸ್ ಮಾಡ್ಕೊಳ್ಳುತ್ತೆ ಯಾವ ಟೆಂಪ್ರೇಚರ್ಗೆ, ಅಂದರೆ ಕಾರಿಗೆ ಗೊತ್ತಾಗುತ್ತೆ ನಿಮಗೆ ಚಳಿ ಆಗ್ತಿದೆ ಅಂತ. ಸೊ 3 ಪಾಯಿಂಟಿಗೆ ರಿಡ್ಯೂಸ್ ಮಾಡ್ಕೊಳ್ಳುತ್ತೆ. ಆಮೇಲೆ 17.5 ಹಾಗೆ ಇರುತ್ತೆ. 18 ಸೇಮ್ ಇರುತ್ತೆ, ಯಾಕಂದರೆ ಒಂದೊಂದು ಮೇಲೆ ಹೋಗ್ತಿದೆ ಅಲ್ವಾ. ಇವಾಗ ನಾನು ಸ್ಟ್ರೈಟ್ 21ಗೆ ಇಡ್ತೀನಿ. 2 ಪಾಯಿಂಟ್ಸ್ಗೆ ಆಯಿತು, ಯಾಕಂದರೆ 21 ರೂಮ್ ಟೆಂಪ್ರೇಚರು. ಸೊ 2 ಪಾಯಿಂಟ್ ಆಯಿತು. 23ಗೆ ಹಾಕ್ತೀನಿ, 1 ಪಾಯಿಂಟ್ ಬರುತ್ತೆ. 24ಅಲ್ಲೂ 1 ಪಾಯಿಂಟ್, ಇನ್ನೇನು ರೆಡ್ಯೂಸು ಜಾಸ್ತಿ ಆಗಲ್ಲ. 25, 25.5, 26.5, 27. ಆಮೇಲೆ ಇದು ಫುಲ್ ಹೈ ಹೀಟ್ರ್ ಮೋಡಿದು. ಹೀಟ್ರ್ ಯಾವಾಗ ಆನ್ ಆಗುತ್ತೆ ಅಂದರೆ ಇಂಜಿನ್ ಸ್ಟಾರ್ಟ್ ಆಯಿತು. ಸೊ ಇವಾಗ ಕರೆಂಟ್ಲಿ ಕಾಲಿಗೆ ಬರ್ತಿದೆ ಹೀಟ್ರು. ಸೊ ಅದನ್ನು ನಾನು ಹಿಂಗೆ ಇದನ್ನು ಮಾಡ್ಕೋಬೋದು, ಅಂದರೆ ಬರೀ ಕಾಲಿಗೆ ಬರುತ್ತೆ, ಮತ್ತು ಇದನ್ನು ಆಗ್ತಿದೆ. ಸೊ ಮುಂದೆನೂ ಗಾಳಿ ಬರ್ತಿದೆ ಆ್ಯಂಡ್ ಹಿಂದೆನೂ ಆ ಸೈಡ್ ಗಾಳಿ ಬರ್ತಿದೆ. ಆಮೇಲೆ ನೀವು ಬೇಕಾದರೆ ಅದನ್ನು ಬರೀ ನಿಮ್ಮ ಫೇಸಿಗೆ ಬರೋ ಥರನೂ ಮಾಡ್ಕೋಬೋದು, ಅಂದರೆ ಈ ಐಕಾನ್ ತೋರಿಸ್ತಿದೆಯಲ್ಲ ಆ ಥರ. ಸೊ ಇವಾಗ ನಾನು 16ಗೆ ಹಾಕ್ತೀನಿ, ನಮ್ಮ ನಾರ್ಮಲ್ ಟೆಂಪ್ರೇಚರು. ಓಕೆ, ಇವಾಗ ಇದೆಲ್ಲ ಎಕ್ಸ್ಪ್ಲೇನ್ ಆಯಿತು. ನೆಕ್ಸ್ಟ್ ಡಿಫಾಗರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೋಡ್ಸ್ ಎಲ್ಲ ಆಗಿದೆ. ಸೊ ಇನ್ನು ಒಂದು ಮೋಡ್ ಉಳಿದಿದೆ ಡಿಫಾಗರ್ ಮುಂಚೆ, ನೋಡೋಣ ಬನ್ನಿ. ಸೊ ಇವಾಗ ಕರೆಂಟಾಗಿ ತೋರಿಸ್ತಿರೋದೇನು ಅಂದರೆ ಮಿಡ್ಡಲ್ಲಿದೆ, ಅಂದರೆ ಬರೀ ಮಖಕ್ಕೆ ಬರುತ್ತೆ ಎ ಸಿ. ಅದೇ ನೋಡಿ, ನೀವು ಹಿಂಗಿಟ್ರೆ ಕಾಲ್ಗೂ ತೋರಿಸ್ತಿದೆ. ಸೊ ಕಾಲ್ಗೂ ಬರುತ್ತೆ. 2 ವೆಂಟ್ ಇದೆ ಕಾಲ ಹತ್ರ, 2 ಡ್ರೈವರು ಪ್ಯಾಸೆಂಜರ್ಗೆ. ಸೊ ಅಲ್ಲಿ ಬರುತ್ತೆ. ನೆಕ್ಸ್ಟು ಬರೀ ಕಾಲಿಗೆ ಬರೋ ಅಂಥದ್ದು, ಬರೀ ನಿಮಗೆ ಕಾಲಿಗೆ ಮಾತ್ರ ಸೆಕೆ ಆಗ್ತಿದೆ, ಶೂ ಸಾಕ್ಸ್ ಎಲ್ಲ ಹಾಕಿದ್ದೀರಾ ಅಂದರೆ ಈ ಫೀಚರ್ ಯೂಸ್ಫುಲ್. ನಾನೊಂದು ಸತಿ ಯೂಸ್ ಮಾಡಿದ್ದೀನಿ, ಸಖತ್ ಚೆನ್ನಾಗಿ ಎಫೆಕ್ಟ್ ಆಗುತ್ತೆ. ಆಮೇಲೆ ನಿಮಗೆ ಕಾಲ್ಗೆ ಮತ್ತು ಡಿಫಾಗರ್ ಮಾತ್ರ, ಇದು ಕೂಲ್ ಏರು ಆ್ಯಂಡ್ ಇದು ನಾರ್ಮಲ್ ಸೆಟ್ಟಿಂಗು. ಇವಾಗ ಡಿಫಾಗರ್ಗಳ ಬಗ್ಗೆ ಮಾತಾಡೋಣ. ಡಿಫಾಗರ್ ಆನ್ ಮಾಡೋಕ್ಕೆ ಒಂದೇ ವೇ ಇರೋದು. ಫಸ್ಟ್ ನೀವು ಎ ಸಿ ಆನ್ ಮಾಡ್ಕೋಬೇಕು, ಫುಲ್ಗಿಡಬೇಕು. ಟೆಂಪ್ರೇಚರ್ನ ನೀವು ಹೈ ಅಂತ ಮಾಡಬೇಕು. ಇದು ಇಂಜಿನ್ ಸ್ಟಾರ್ಟ್ ಆಗಿದ್ದಾಗ ವರ್ಕ್ ಆಗುತ್ತೆ. ಇಲ್ಲ ನೀವು ಬ್ಯಾಟ್ರಿ ಮೋಡಲ್ಲಿ ಇಟ್ಟಿರ್ತೀರ ಅಂದರೆ ಮೀಡಿಯಮ್ ಹಾಟ್ ಏರ್ ಬರುತ್ತೆ. ಸೊ ನೀವು ಹೈಯಲ್ಲಿ ಇಟ್ಟಿದ್ದಾರೆ. ಆದರೆ ಡಿಫಾಗರ್ ವರ್ಕ್ ಆಗೋಕ್ಕೆ ಬೇರೆ ಥರನೇ ಮಾಡಬೇಕು. ಇದು ರೇ ಡಿಫಾಗರು, ಇದು ಫ್ರಂಟ್ ಡಿಫಾಗರ್. ಫ್ರಂಟ್ ಡಿಫಾಗರ್ ಅಂದರೆ ಇಲ್ಲಿ ಹೋಲ್ಸ್ ಇದೆ, ಅಲ್ಲಿಂದ ಗಾಳಿ ಬರುತ್ತೆ. ಫ್ರಂಟ್ ಅಂತ ಹಾಕ್ತೀನಿ ನೋಡಿ. ಇವಾಗ ನನಗೆಲ್ಲೂ ಗಾಳಿನೇ ಬರ್ತಿಲ್ಲ, ಕಾಲಲ್ಲೂ ಬರ್ತಿಲ್ಲ, ಫೇಸ್ಗೂ ಬರ್ತಿಲ್ಲ. ಆದರೆ ಆ ಡಿಫಾಗರಲ್ಲಿ ಆ ಹೋಲ್ಸ್ ಇದೆಯಲ್ಲ, ನನ್ನ ಕೈ ಇಟ್ಟಿರೋದ್ರ ಮೇಲೆ, ಅದ್ರ ಮೇಲೆ ಫುಲ್ ಬಿಸಿ ಗಾಳಿ ಬರುತ್ತೆ ಇಂಜಿನ್ ಸ್ಟಾರ್ಟ್ ಆಗಿದ್ದಾಗ. ಇವಾಗ ಮೀಡಿಯಮ್ ಹೀಟ್ ಗಾಳಿ ಬರ್ತಿದೆ. ಆ್ಯಂಡ್ ಇದನ್ನ ಆಫ್ ಮಾಡ್ಕೊಳ್ಳೋದು. ಆವಾಗ ಸರ್ಕ್ಯುಲೇಷನ್ ಸ್ಟಾರ್ಟ್ ಆಗುತ್ತೆ. ಇದಂದರೆ ಸರ್ಕ್ಯುಲೇಷನ್. ನಿಮ್ಗೆ ಇದು ಬೇಡ ಅಂದರೂ ಆರಿಸ್ಕೋಬೋದು, ಅಂದರೆ ಒಳಗಡೆ ಇರೋ ಏರೇ ಇರುತ್ತೆ. ಸರ್ಕ್ಯುಲೇಷನ್ಗೆ ಹಾಕೊಂಡ್ರೆ ಹೊರಗಡೆ ಏರು ಒಳಗಡೆಯಿಂದ ಬಂದು ಫಿಲ್ಟ್ರಲ್ಲಿ ಫಿಲ್ಟ್ರ್ ಆಗಿ ಬರುತ್ತೆ. ಇವಾಗ ರೇ ಡಿಫಾಗರು ಆನ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ತೀನಿ. ಫಸ್ಟು ಟೆಂಪ್ರೇಚರ್ನ ಲೋ ಅಲ್ಲಿ ಇಡೋಣ, ಆವಾಗಿಂದ ತೋರಿಸೋಣ. 1 ನಿಮಿಷ. ಓಕೆ, ಸೊ ಇವಾಗ ಫಸ್ಟು ಎ ಸಿ ಆನ್ ಮಾಡ್ಕೋಬೇಕು, ಹೈಗೆ ಇಟ್ಕೋಬೇಕು ಟೆಂಪ್ರೇಚರ್ನ. ಆಮೇಲೆ ರೇರ್ ಅಂತ ಒತ್ಕೋಬೇಕು. ಸೊ ನಿಮಗೇನು ಇಂಡಿಕೇಶನ್ ಬರಲ್ಲ. ಸೊ ಅವಾಗ ರೇ ಡಿಫಾಗರ್ ಸ್ಟಾರ್ಟ್ ಆಗಿದೆ. ಹಿಂದೆ ವೈರ್ ಥರ ಇರುತ್ತಲ್ಲ, ಅದು ರೇ ಡಿಫಾಗರು. ಅದ್ರಲ್ಲಿ ಸ್ವಲ್ಪ ಬಿಸಿ ಗಾಳಿ ಥರ ಬಂದು ಅದು ಫಾಗನ್ನ ಕ್ಲಿಯರ್ ಮಾಡುತ್ತೆ. ಸೊ ಇವಾಗ ನಾರ್ಮಲ್ ಸೆಟ್ಟಿಂಗಿಗೆ ಇಟ್ಬಿಡ್ತೀನಿ ನಾನು.
ಸೊ ಇವೆಲ್ಲ ಸರಿ ಇದೆ. ಸರ್ಕ್ಯುಲೇಷನ್ ಮೋಡ್ ಆನ್ ಮಾಡ್ತೀನಿ, ಲೈಟ್ ಆರಿಸೋದು ಆ್ಯಂಡ್ ಆಫ್. So I hope you enjoyed. Thank you. Don't forget to like, share, subscribe and comment, and have a nice day as always, and bye bye.